ನಮಸ್ಕಾರ ಸ್ನೇಹಿತರೆ, ಬೆಳೆ ಹಾನಿ ಪರಿಹಾರ ಬಿಡುಗಡೆ ಆಗ್ತಾ ಇದೆ. ಹೌದು ಸ್ನೇಹಿತರೆ, 1 ಹೆಕ್ಟರ್ಗೆ ಸುಮಾರು 31,500 ರೂಪಾಯಿ ಜಮಾ ಆಗ್ತಾ ಇದೆ ಕಣ್ರಿ. ಹಾಗಾಗಿ ನಿಮ್ಮ ಹೊಲದಲ್ಲಿ ಏನಾದರೂ ಹುರುಳು ಜೋಳ, ಮೆಕ್ಕೆಜೋಳ, ಸೋಯಾಬೀನ್ ಮುಂತಾದ ಮೆಣಸು ಆಗಿರಲಿ ಮುಂತಾದ ನೀವು ಬೆಳೆಗಳನ್ನು ಬೆಳೆದಿರ್ತೀರಿ. ಸೊ ಇದೇ ಬೆಳೆಯನ್ನು ಬೆಳಿಬೇಕಂತೇನಿಲ್ಲ. ಸೊ ನೀವು ಯಾವುದೇ ಬೆಳೆಯನ್ನು ಬೆಳೆದಿರಿ, ನಿಮಗೆ ಇನ್ಶೂರೆನ್ಸ್ ಮಾಡಿಸಿ ಅಥವಾ ಬಿಡಿ, ಒಟ್ಟಾರೆಯಾಗಿ ರಾಜ್ಯ ಸರ್ಕಾರದಿಂದ ನಿಮಗೆ ಬೆಳೆ ಹಾನಿ ವಿಮೆ ಜಮಾ ಆಗ್ತಾ ಇದೆ. ಈಗಾಗಲೇ ಹೋದ ವರ್ಷಕ್ಕಿಂತ ಈ ವರ್ಷ 4-5% ಅಷ್ಟು ಹೆಚ್ಚಿನ ಮಳೆ ಆದ ಕಾರಣಕ್ಕಾಗಿ ಸರ್ಕಾರ ಎಚ್ಚೆತ್ತುಕೊಂಡು ಈಗ ಸಾಲ ಮನ್ನಾ ಅಂತೂ ಮಾಡೋದಿಲ್ಲ, ಆದರೆ ಬೆಳೆ ಹಾನಿ ವಿಮೆಯನ್ನು ನಾವು ಒದಗಿಸಿ ಕೊಡ್ತೇವೆ ಅಂತ ಭರವಸೆಯನ್ನು ಕೊಟ್ಟಿದ್ದು. ಸೊ ಈಗ ಬೆಳೆ ಹಾನಿ ಪರಿಹಾರವನ್ನು ಒದಗಿಸಿ ಕೊಡಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಕೇಂದ್ರ ಸರ್ಕಾರದಿಂದಲೂ ಆಲ್ರೆಡಿ ನಿಮಗೆ ಫಸಲ್ ಬಿಮಾ ಯೋಜನೆಯಲ್ಲಿ ಗೊತ್ತಿದೆ, ನಿಮಗೆ ಜಮಾ ಆಗಿರುವಂಥದ್ದು ಈ 2 ಹಂತದಲ್ಲಿ ದುಡ್ಡು ರಿಲೀಸ್ ಆಗಿತ್ತು. ಟೋಟಲಿ 1,449 ಕೋಟಿಯಷ್ಟು ಫಂಡನ್ನು ಕೇಂದ್ರ ಸರ್ಕಾರ ರಿಲೀಸ್ ಮಾಡಲಾಗಿತ್ತು ಹಲವಾರು ರಾಜ್ಯಗಳಲ್ಲಿ. ಅದರಲ್ಲಿ ಮುಖ್ಯವಾಗಿ ಕಲಬುರಗಿ ಆಗಿರಲಿ, ಗದಗ ಜಿಲ್ಲೆಗಾಗಿರಲಿ ಹೆಚ್ಚಿನ ಪ್ರಮಾಣದ ರೈತರಿದ್ದರು. ಅಲ್ಲಿ ಫಸಲ್ ಬಿಮಾ ಯೋಜನೆಯಲ್ಲಿ ಹೆಚ್ಚಿನ ಫಲಾನುಭವಿಗಳು ರೈತರು ಅಪ್ಲಿಕೇಶನ್ ಹಾಕಿದ್ರು. ಹಾಗಾಗಿ ಅವ್ರಿಗೆ ದುಡ್ಡು ಹೆಚ್ಚಿನ ಪ್ರಮಾಣದಲ್ಲಿ ಹೋಗಿತ್ತು. ಇನ್ನು ಉಳಿದಂತಹ ಜಿಲ್ಲೆಗಳಲ್ಲಿ ಎಷ್ಟು ಫಲಾನುಭವಿಗಳು ಇರ್ತಾರೋ ಅದರ ಆಧಾರದ ಮೇಲೆ ದುಡ್ಡನ್ನು ಕೊಟ್ಟಿದ್ರು. ಈಗ ರಾಜ್ಯ ಸರ್ಕಾರವೂ ಕೂಡ ಒಂದು ದುಡ್ಡನ್ನು ಒದಗಿಸಿ ಕೊಡಬೇಕಲ್ವಾ. ಯಾಕಂದರೆ ಸಣ್ಣ ಪುಟ್ಟ ರೈತರು ಸಾಲ ಸೂಲಗಳನ್ನು ಮಾಡಿಕೊಂಡು ಬೆಳೆಗಳನ್ನು ಬೆಳೆದಿರ್ತಕ್ಕಂತಹ ಬೆಳೆಗಳಿಗೆ ಫಲ ಸಿಕ್ಕಿರೋದಿಲ್ಲ, ಈ ಕಡೆ ಸಾಲಗಳನ್ನು ಮುಟ್ಟಿಸ್ಲಿಕ್ಕಾಗಿರೋದಿಲ್ಲ. ಹೀಗಾಗಿ ರೈತ ಸಂಕಷ್ಟಕ್ಕೀಡಾಗಿ ಸಾವನ್ನು ತಲೆ ಮೇಲೆ ಹತ್ಕೊಂಡು ಬಿಟ್ಟಿರ್ತಾನೆ. ಹಾಗಾಗಿ ಅವನಿಗೆ ಬಲ ತುಂಬಲಿಕ್ಕೆ ಸಾಲವನ್ನು ಮನ್ನಾ ಆದರೂ ಮಾಡಲಿಕ್ಕೆ ದುಡ್ಡನ್ನು ಒದಗಿಸಿ ಕೊಡಬೇಕಾಗಿದೆ. ಹಾಗಾಗಿ ನಮ್ಮ ಪ್ರಯತ್ನ ಕೂಡ ನಾವು ಮಾಡ್ತಾ ಇದ್ದೀವಿ ಎಷ್ಟೇ ಆದರೂ. ಇನ್ನು ಸ್ನೇಹಿತರೆ, ಇದರ ಬಗ್ಗೆ ಎಲ್ಲ ಮಾಹಿತಿಯನ್ನು ನಾವು ನೋಡ್ತಾ ಹೋಗೋಣ. ನೀವೇನು ಮಾಡಿ, ಹೀಗೆ ಕಂಟಿನ್ಯೂ ಆಗಿ ನೋಡ್ತಾ ಇದ್ರಿ ವಿಡಿಯೋನ, ಹಾಗೆ ಕಂಟಿನ್ಯೂ ಆಗಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಒಂದು ವೇಳೆ ನಿಮ್ಮ ಹೊಲದಲ್ಲಿ ಜಂಟಿ ಸರ್ವೆ ಆಗಲಿಲ್ಲ ಅಂದರೆ ಅದಕ್ಕೂ ಕೂಡ ಪರಿಹಾರ ಇದೆ. ಅದು ಏನು ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ. ರೈತರು ಎಲ್ಲರೂ ಕೂಡ ಕೊನೆವರೆಗೂ ವಾಚ್ ಮಾಡಲೇಬೇಕು. ಸ್ನೇಹಿತರೆ, ಹೆಚ್ಚಿನ ಪ್ರಮಾಣದಲ್ಲಿ ಈಗ ಬಹಳಷ್ಟು ಹೋದ ವರ್ಷಕ್ಕಿಂತ ಈ ವರ್ಷ ಬಹಳಷ್ಟು ಮಳೆ ಆಗಿದೆ. ಒಂದು ಒಳ್ಳೆ ಮಳೆ ಅಂತಲೂ ಹೇಳ್ಬೋದು. ಆದರೆ ರೈತರು ಬೆಳೆದಿರ್ತಕ್ಕಂತಹ ಬೆಳೆಗಳಂತೂ ನಾಶ ಆಗಿದೆ. ಹೌದು, ಆ ಒಂದು ಬೆಳೆಗಳ ನಾಶ ಆಗಿರುವಂತಹ ಕಾರಣಕ್ಕಾಗಿ ನಿಮಗೆ ಬೆಳೆ ಹಾನಿ ಪರಿಹಾರವನ್ನು CM ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ದು. ಒಟ್ಟಾರೆಯಾಗಿ NDRF ಕುಸ್ಕಿ ಜಮೀನಿಗೆ 8,500 ರೂಪಾಯಿ ಜೊತೆಗೆ ನೀರಾವರಿ ಜಮೀನುಗಳಿಗೆ 17,000 ದುಡ್ಡನ್ನು ನಾವು ಕೊಡ್ತಾ ಇದ್ದೀವಿ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದರ ಜೊತೆಗೆ 22,500 ರೂಪಾಯಿ ಈಗ ನೀರಾವರಿ ಭೂಮಿಗಳಿಗೂ ಕೂಡ ಒದಗಿಸಿ ಕೊಡ್ತಾ ಇದ್ದಾರೆ. ಹೆಚ್ಚುವರಿ ನೀರಾವರಿ ಭೂಮಿಗಳನ್ನು ಹೊಂದಿರತಕ್ಕಂತಹ ರೈತರ ಖಾತೆಗಳಿಗೆ 1 ಹೆಕ್ಟರ್ಗೆ ಸುಮಾರು 31,500 ರೂಪಾಯಿ ಕೂಡ ನಾವು ಕೊಡ್ತಾ ಇದ್ದೀವಿ. ಹಾಗಾಗಿ ಎಲ್ಲ ರೈತರಿಗೆ ಒಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು ಅಂತ ತಿಳಿಸಲಾಗಿದೆ. ಇಲ್ಲಿ ಸ್ನೇಹಿತರೆ, ಸ್ವತಃ CM ಅವರು ಪರ್ಸನಲಿನೇ ಘೋಷಣೆ ಮಾಡಿದ್ರು ಇದನ್ನು. ಅದರ ಜೊತೆಗೆ ಮನೆಗಳು ಬಿದ್ದು ಹೋದವ್ರಿಗೂ ಕೂಡ ಈಗ ಕೋಟಿಗಟ್ಟಲೆ ದುಡ್ಡು ರಿಲೀಸ್ ಆಗಿದೆ ಅಂತ. 23 ಕೋಟಿ 12 ಲಕ್ಷ ದುಡ್ಡನ್ನು ಬಿಡುಗಡೆ ಮಾಡ್ಕೊಂಡಿದ್ದಾರೆ. ಮನೆಯಲ್ಲಿರ್ತಕ್ಕಂತಹ ವಸ್ತುಗಳು ಕೂಡ ಕೊಚ್ಚಿ ಹೋಗೋದಾಗಿರಲಿ ಅಥವಾ ಏನಾದರೂ ಡೆಸ್ಟ್ರೋ ಆಗಿರೋದಾಗಿರಲಿ, ಆ ರೀತಿ ಏನಾದರೂ ಆಗಿದ್ದರೆ ಅದಕ್ಕೂ ಕೂಡ ದುಡ್ಡನ್ನು ಮೀಸಲಿಟ್ಟಿದ್ದಾರೆ. ಸುಮಾರು 2 ಕೋಟಿ 20 ಲಕ್ಷದಷ್ಟು ದುಡ್ಡನ್ನು ಮೀಸಲಿಟ್ಟಿದ್ದಾರೆ. ಇನ್ನೂ ಹೆಚ್ಚುವರಿ ದುಡ್ಡು ಬೇಕಾದರೂ ಕೂಡ ನಾವು ಕೊಡ್ತೇವೆ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ಸ್ನೇಹಿತರೆ, ನಿಮ್ಮ ಮನೆಗಳು ಕೂಡ ಬಿದ್ದು ಹೋಗಿದ್ರೆ ಕಂದಾಯ ಇಲಾಖೆಗೆ ಹೋಗಿ ಭೇಟಿ ಕೊಡಿ. ಇನ್ನು ರೈತರ ಬಗ್ಗೆ ನಾವು ಹೇಳೋದಾದರೆ, ಬೆಳೆ ಹಾನಿ ಆಗಿದ್ದರೆ ಜಂಟಿ ಸರ್ವೆ ನಡೆಸಿದ್ದಾರೆ. ಆ ಜಂಟಿ ಸರ್ವೆಯಲ್ಲಿ ಸುಮಾರು 30,000 ಹೆಕ್ಟರಷ್ಟು ಭೂಮಿಗಳು ನಾಶ ಆಗಿದೆ. ಹಾಗಾಗಿ ಆ ಎಲ್ಲ ಭೂಮಿಗಳಿಗೆ ಈಗ ದುಡ್ಡನ್ನು ಒದಗಿಸಿಕೊಡಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದ್ದು. ಸೊ ನಿಮ್ಮ ಹೊಲಗದ್ದೆಗಳಲ್ಲಿ ಜಂಟಿ ಸರ್ವೆ ಆಗಿದ್ದರೆ ನಿಮ್ಮ ಡಾಕ್ಯುಮೆಂಟ್ಸ್ಗಳು ಕೂಡ ವೆರಿಫಿಕೇಷನ್ ಆಗಿರುತ್ತೆ. ಇನ್ನು ಇನ್ಸೂರೆನ್ಸ್ ಮಾಡಿಸಿದವ್ರಿಗೆ ಅಷ್ಟೇ ಅಲ್ಲ, ಇನ್ಸೂರೆನ್ಸ್ ಮಾಡಿಸಿಲ್ಲ ಅಂದರೂ ಸಹಿತ ನಿಮ್ಮ ಖಾತೆಗಳಿಗೆ ದುಡ್ಡು ಜಮಾ ಆಗ್ತಾ ಇದೆ. ಹಾಗಾಗಿ ನೀವು ಇನ್ಸೂರೆನ್ಸ್ ಮಾಡಿಸಿ ಅಥವಾ ಬಿಡಿ, ನಿಮ್ಮ ಖಾತೆಗಳಿಗೆ ದುಡ್ಡು ಬರ್ತಾ ಇರ್ತಕ್ಕಂಥದ್ದು ಅದನ್ನು ನೀವು ಪಡ್ಕೊಳ್ಳಿಕ್ಕೆ ಮುಂದಾಗಿ. ಇನ್ನು ಜಂಟಿ ಸರ್ವೆ ಆಗಿಲ್ಲ ಅಂದರೆ ಜಂಟಿ ಸರ್ವೆ ಮಾಡಿಸೋದಪ್ಪ ಹೇಗೆ ಅಂತ ನೀವು ಕೇಳ್ಬೋದು. ನೀವೇನು ಮಾಡಬೇಕು, ನಿಮ್ಮ ಹೊಲ ಗದ್ದೆಗಳಲ್ಲಿ ಜಂಟಿ ಸರ್ವೆ ಆಗಿಲ್ಲ ಅಂದರೆ ನೀವು ಹೊಲ ಗದ್ದೆಗಳಲ್ಲಿ ನೀರು ನಿಂತದ್ದು ಏನು ಪ್ರವಾಹ ಬಂದಿರುತ್ತಲ್ಲ ಅಥವಾ ಬೆಳೆಗಳು ನಾಶ ಆಗಿರುತ್ತಲ್ವ, ಅದನ್ನು ವಿಡಿಯೋವನ್ನು ಮಾಡ್ಕೊಳ್ಳಿ, ಫೋಟೋವನ್ನು ತೆಗೆದುಕೊಳ್ಳಿ. ಅದನ್ನು ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಭೇಟಿ ನೀಡಿ ಅಲ್ಲಿರ್ತಕ್ಕಂತಹ ಅಧಿಕಾರಿಗಳ ಬಗ್ಗೆ ಚರ್ಚೆ ಮಾಡಿ ಅವರ ಹತ್ರ ಈ ವಿಡಿಯೋವನ್ನು ತೋರಿಸಿ, ಫೋಟೋವನ್ನು ತೋರಿಸಿ. ಈ ರೀತಿ ಏನಾದರೂ ತೋರಿಸಿದರೆ ಅವರು ಎಲ್ಲ ವೆರಿಫಿಕೇಷನ್ ಮಾಡ್ತಾರೆ. ಅಲ್ಲಿರ್ತಕ್ಕಂತಹ ಒಂದು ಡೀಟೇಲ್ಸನ್ನು, ಡಾಕ್ಯುಮೆಂಟ್ಸ್ಗಳನ್ನು, ನಿಮ್ಮ ಹೊಲಗದ್ದೆಗಳ ಡೀಟೇಲ್ಸನ್ನು ಚೆಕ್ ಮಾಡ್ಕೊಳ್ತಾರೆ. ಅದರಲ್ಲಿ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿದೆ ಇಲ್ವಾ ಅನ್ನುವಂಥದ್ದನ್ನು ಮುಖ್ಯವಾಗಿ ಚೆಕ್ ಮಾಡ್ತಾರೆ. ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗೋದು ಎಷ್ಟು ಅವಶ್ಯಕತೆ ಅಂದರೆ, ಬರೀ ನಿಮಗೆ ಬೆಳೆ ಹಾನಿ ಪರಿಹಾರ, ಬರ ಪರಿಹಾರ, ಫಸಲ್ ಬಿಮಾ ಯೋಜನೆ, PM ಕಿಸಾನ್ ಯೋಜನೆ ಕೊಡ್ಲಿಕ್ಕಲ್ಲ, ನಿಮ್ಮ ಹೊಲಗದ್ದೆಗಳು ಪ್ರೊಟೆಕ್ಟ್ನಲ್ಲಿ ಇರಬೇಕು. ನಿಮ್ಮ ಆಸ್ತಿ ಪಾಸ್ತಿಗಳು ಯಾವನೋ ಬಂದು ಲಪ್ಟಾಯಿಸ್ಕೊಂಡು ಹೋಗಬಾರ್ದಂದ್ರೆ ನೀವು ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಲೇಬೇಕಂತ ಇಲ್ಲಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಕೂಡ ತಿಳಿಸಿರ್ತಕ್ಕಂಥದ್ದು. ಹಾಗಾಗಿ ಇದರ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಿ ನಿಮ್ಮ ಒಂದು ಪಹಣಿಗೆ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಸ್ಕೊಳ್ಳಿ. ಅದನ್ನು ಗ್ರಾಮ ಪಂಚಾಯಿತಿಯಲ್ಲಿ ಲಿಂಕ್ ಮಾಡಿಸ್ಕೊಡ್ತಾರೆ. ಅಲ್ಲಿ ಹೋಗಿ ಭೇಟಿ ಕೊಟ್ಟು ಲಿಂಕ್ ಮಾಡಿಸ್ಕೊಳ್ಬಹುದು.
ಇನ್ನು ಸ್ನೇಹಿತರೆ, ಇವೆಲ್ಲ ಡಾಕ್ಯುಮೆಂಟ್ಸ್ಗಳು ವೆರಿಫಿಕೇಶನ್ ಆದ ತಕ್ಷಣ ನಿಮಗೆ ಬೆಳೆ ಹಾನಿ ಪರಿಹಾರವನ್ನು ರಾಜ್ಯ ಸರ್ಕಾರ ಒದಗಿಸಿಕೊಡುತ್ತೆ. ಯಾರ್ಯಾರು ಈ ಕೆಲಸ ಮಾಡಿಲ್ಲ ಅದನ್ನು ಮಾಡಿ ಒಟ್ಟಾರೆಯಾಗಿ ನಿಮ್ಮ ಒಂದು ಖಾತೆಗಳಿಗೆ ಬೆಳೆ ಹಾನಿ ಪರಿಹಾರ ಒದಗಿಸಿ ಕೊಡ್ತಾ ಇದ್ದಾರೆ. ಇದರ ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿಗಾಗಿ ಬೇಕಾಗಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ನನಗೆ ಮೆಸೇಜ್ ಮಾಡಿ, ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ.